ಆತ್ಮೀಯ ರಾಜ್ಯ ಸರ್ಕಾರಿ ನೌಕರರೇ, ಮಹತ್ವದ ಮಾಹಿತಿಗೆ ಸ್ವಾಗತ ಸುಸ್ವಾಗತ. OPS ಜಾರಿಗೆ ಸಮಾವೇಶ ಮುಹೂರ್ತ ಫಿಕ್ಸ್. ಏನಿದೆ ಈ ಒಂದು ಮಾಹಿತಿ? ರಾಜ್ಯದಲ್ಲಿ ಎಸ್ ಷಡಾಕ್ಷರಿ ಅವರು ಏನು ಹೇಳ್ತಾ ಇದ್ದಾರೆ, ಕರ್ನಾಟಕ ರಾಜ್ಯದ ಘನ ಮುಖ್ಯಮಂತ್ರಿಗಳಾದ ಶ್ರೀ CM ಅವರಾಗಿರುವಂಥ ಇಲ್ಲಿ ಸಿದ್ದರಾಮಯ್ಯ ಅವರು ಏನು ಹೇಳ್ತಾ ಇದ್ದಾರೆ ಎಂಬುದರ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ರಾಜ್ಯದಲ್ಲಿ ಜನವರಿ DAನು ಸಹ ನೀಡಬೇಕಾಗಿದೆ, ಜೊತೆಗೆ ಹಳೆಯ ಪಿಂಚಣಿ ಯೋಜನೆ ಸಹ ನೀಡಬೇಕಾಗಿದೆ. ಈ ಎರಡೂ ಒಂದು ವಿಚಾರಗಳ ಕುರಿತಂತೆ ಈಗ ಸದನದಲ್ಲಿ ಏನೆಲ್ಲ ಚರ್ಚೆ ಆಗಿದೆ, ರಾಜ್ಯ ಸರ್ಕಾರಿ ನೌಕರರಿಗೆ ಸಂಬಂಧಿಸಿದಂಥ ಹೊಸ ನ್ಯೂಸ್ ಏನು ಬರ್ತಾ ಇದೆ, ಹಳೆಯ ಪಿಂಚಣಿ ಯಾಕೆ ಮಹತ್ವ ಪಡೆದಿದೆ, ರಾಜ್ಯ ಸರ್ಕಾರಿ ನೌಕರರ ಸಂಘ ಹೀಗೆ ಅದಕ್ಕೆ ಪಟ್ಟು ಬಿದ್ದಿದ್ದು ರಾಜ್ಯದಲ್ಲಿ ನೌಕರರಿಗೆ ಯಾವ ರೀತಿಯಂಥ ಲಾಭವಾಗಲಿದೆ ಎಂಬುದರ ಬಗ್ಗೆ ಒಂದು ಸಂಕ್ಷಿಪ್ತವಾದಂಥ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ನೋಡ್ತಾ ಇದ್ದೀರಾ, OPS ಜಾರಿಗೆ ಸಮಾವೇಶ, ಸರ್ಕಾರಿ ನೌಕರರ ಸಂಘದ ರಾಜ್ಯ ಕಾರ್ಯಕಾರಿಣಿ ಸಭೆ ಇದೇ ಮೊದಲ ಬಾರಿಗೆ ನಗರದ ಭೀಮಸೇನ್ ಜೋಶಿ ರಂಗಮಂದಿರದಲ್ಲಿ ಭಾನುವಾರ ಜರುಗಿತು. ಈ ಒಂದು ಸಭೆಯಲ್ಲಿ ಹಲವಾರು ವಿಷಯಗಳ ಬಗ್ಗೆ ಚರ್ಚೆಯನ್ನು ಮಾಡಲಾಗಿತ್ತು ಎಸ್ ಷಡಾಕ್ಷರಿ ಅವರ ಅಧ್ಯಕ್ಷತೆಯಲ್ಲಿ. ಪ್ರಮುಖವಾಗಿ ಇಲ್ಲಿ NPS ಅಂದರೆ ನ್ಯಾಷನಲ್ ಪೆನ್ಷನ್ ಸ್ಕೀಮ್ ಅನ್ನು ತೆಗೆದುಹಾಕಿ ಹಳೆಯ ಪಿಂಚಣಿ ಯೋಜನೆ ಅಂದರೆ OPS ಮರುಜಾರಿಗೆ ಆಗ್ರಹಿಸಿ ಒಂದು ಸರ್ಕಾರದ ಗಮನ ಸೆಳೆಯುವಂತೆ ಮಾಡೋದಕ್ಕೆ ಇಲ್ಲಿ ಬೃಹತ್ ಸಮಾವೇಶ ಕೈಗೊಳ್ಳಲಾಯಿತು. ಜೊತೆಗೆ ರಾಜ್ಯದಲ್ಲಿ 2026-25-26ನೇ ಸಾಲಿನ ರಾಜ್ಯ ಮಟ್ಟದ ಕ್ರೀಡಾಕೂಟ ಇಲ್ಲಿ ಆಯೋಜನೆ ಅನುಮೋದನೆ ಸಹ ನೀಡಲಾಯಿತು. ಸರ್ಕಾರಿ ನೌಕರರ ಸಂಘ ಏನು ಹೇಳ್ತಾ ಇದೆ ಎಂಬುದರ ಬಗ್ಗೆ ನಾವು ಮಾಹಿತಿ ನೋಡ್ತಾ ಇದ್ದರೆ, ರಾಜ್ಯದಲ್ಲಿ ಹಳೆಯ ಪಿಂಚಣಿ ಯೋಜನೆ ಮರುಸ್ಥಾಪನೆಯಾಗಿ ಮುಖ್ಯಮಂತ್ರಿಗಳಿಗೆ ಈಗಾಗಲೇ ಮನವರಿಕೆ ಮಾಡಲಾಗಿದೆ ಅಂತ ಷಡಾಕ್ಷರಿ ಅವರು ಹೇಳಿದ್ದಾರೆ. ನೋಡ್ತಾ ಇದ್ದೀರಾ, ಸರ್ಕಾರಿ ನೌಕರರು ಮತ್ತು ಅವಲಂಬಿತ ಚಿಕಿತ್ಸೆಗೆ ಇರುವ ರಾಜ್ಯ ಸರ್ಕಾರಿ ನೌಕರರಿಗೆ ಆರೋಗ್ಯ ಸಂಜೀವಿನಿ ಯೋಜನೆಯನ್ನು ನಗದು ರಹಿತ ಚಿಕಿತ್ಸೆಗೆ ಅವಕಾಶ ಕಲ್ಪಿಸಲಾಗಿದೆ. ಹೌದು, ಈಗ ನಾವು ನೋಡ್ತಾ ಇದ್ದೀವಿ, ಆರೋಗ್ಯ ಸಂಜೀವಿನಿ ಯೋಜನೆಯನ್ನು ರಾಜ್ಯ ಸರ್ಕಾರಿ ನೌಕರರಿಗೆ ನೀಡಲಾಗಿದೆ. A ಗ್ರೂಪ್ ಆಗಿರ್ಬೋದು, B ಆಗಿರ್ಬೋದು, C ಆಗಿರ್ಬೋದು ಅಥವಾ D ಆಗಿರ್ಬೋದು, ಎಲ್ಲರಿಗೂ ಸಹ ನಗದು ರಹಿತ ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ನೀಡೋದಕ್ಕೆ ಸರ್ಕಾರ ಮುಂದಾಗಿದೆ. ಜೊತೆಗೆ ರಾಜ್ಯದಲ್ಲಿ ಈಗ ಒಂದು ಸರ್ಕಾರಿ ನೌಕರರ ಒಂದು ಹಳೆಯ ಪಿಂಚಣಿ ಯೋಜನೆಗೆ ಸಂಬಂಧಿಸಿದಂತೆ ಎಸ್ ಷಡಾಕ್ಷರಿ ಅವರು OPS ಜಾರಿಗೆ ಒಂದು ಸಮಾವೇಶ ಮಾಡ್ತೀನಿ, ಬೃಹತ್ ಮಟ್ಟದ ಶಕ್ತಿ ಪ್ರದರ್ಶನ ಮಾಡಿ ರಾಜ್ಯ ಸರ್ಕಾರದ ಗಮನ ಸೆಳೆದಿದ್ದೇವೆ, ಈಗಾಗಲೇ ಸೆಳೆದಿರುವ ಕಾರಣದಿಂದಾಗಿ ಮುಖ್ಯಮಂತ್ರಿಗಳನ್ನು ಕರೆಸಿ OPSಗೆ ಮುಹೂರ್ತ ಫಿಕ್ಸ್ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಎಸ್ ಷಡಾಕ್ಷರಿ ಅವರು ನೀಡಿದ್ದಾರೆ. ನಿಮ್ಗೆ ಅನಿಸುತ್ತೆ, OPS ಬರಬೇಕಾ ಅಥವಾ NPSನೇ ಬೆಟರ್ ಅನ್ನೋದು ನಿಮ್ಮ ಒಂದು ಏನಿದೆ ನಿಮ್ಮ ಒಂದು ಮಾಹಿತಿ ಅಥವಾ ನಿಮ್ಮ ಒಂದು ಒಮ್ಮತದ ನಿರ್ಧಾರದ ಬಗ್ಗೆ ತಿಳಿಸಿ ಕಮೆಂಟ್ಸ್ನಲ್ಲಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ಅಪ್ಡೇಟ್ಸ್ಗೊಂದಿಗೆ. ಎಲ್ಲರಿಗೂ ಧನ್ಯವಾದ.